ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 11 ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಲ್ಲಿ ಕೇಳುತ್ತೇನೆ. ಗಡ್ಡಿ ಕೊರಿದು ಬಿಡು. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 11 ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಲ್ಲಿ ಕೇಳುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಹೇಳಿ ಹೇಳಿ. ಕೇಳಿದೆ, ನಾನು ಪ್ರಶ್ನೆ ಕೇಳಿದೆ ಸರ್. ಉತ್ತರ ಹೇಳಿ ಸಚಿವರು. ಉತ್ತರ ಉತ್ತರವನ್ನು ದೊರಕಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನಾನು PUCಗಳು ಪ್ರಾರಂಭದ ವಿಚಾರವಾಗಿ ನಾನು ಎಲ್ಲ ಕ್ವಶನ್ಗಳು ಕೇಳಿದರೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಭಾಳ ಕಡೆ ಹಳ್ಳಿಗಳಲ್ಲಿ ದೂರ ಹಳ್ಳಿಗಳು ಇರೋ ಜಾಗದಲ್ಲಿ ಹೈಸ್ಕೂಲ್ಗಳು ಇದ್ದಾವೆ. ಕಾಲೇಜ್ಗಳಿಗೆ ಮಕ್ಕಳಿಗೆ ಊರುಗಳಿಗೆ ದೊಡ್ಡ ಊರುಗಳಿಗೆ ಹೋಗೋಕ್ಕೆ ಮಕ್ಕಳಿಗೆ ಕಳ್ಸೋಂಗಿಲ್ಲ. ಅಲ್ಲೇ ಅವ್ರದ್ದು ಎಜುಕೇಷನ್ ಕಟ್ ಆಗುತ್ತೆ. ಅದು ನಾನು ಮಿನಿಸ್ಟ್ರಲ್ಲಿ ಅದೇ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದರೆ, ಅವ್ರು ಕೊಟ್ಟಿದ್ದಾರೆ ಉತ್ತರದಲ್ಲಿ 10-20 ಕಿಲೋಮೀಟ್ರ್ ಒಳಗೆ ಒಂದಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಮಂಜೂರು ಮಾಡಬೇಕಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಉತ್ತರದಲ್ಲಿ ಅದು ಒಂದು ನನಗೆ ಯಾವಾಗ ಕೊಡ್ತಾರೆ ಇಲ್ಲ ಸರ್, ಹೇಳ್ಬಿಡ್ತೀನಿ, ಆಮೇಲೆ ಹೇಳ್ಬಿಡಲಿ ಅವರು. ಅದು ಒಂದು ಯಾವಾಗ ಮಾಡ್ತಾರಂತ ಅದು ಒಂದು ಹೇಳಿ. ಎರಡನೇದು, ನಮ್ಮ ಒಂದು ಈ ಪ್ರೈವೇಟು ಗೌರ್ಮೆಂಟ್ ಪದವಿ ಪೂರ್ವ ಕಾಲೇಜ್ಗಳನ್ನು ಮೇಲ್ದರ್ಜೆಗೆ ಏರಿಸಲು ಯಾವುದೇ ನಿಖರವಾದ ಮಾನದಂಡನೂ ರಚನೆ ಆಗಿರೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಪ್ರೈವೇಟ್ನರಿಗೆ 19 ಪಾಯಿಂಟ್ಗಳು ಹಾಕಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದರೆ ಪ್ರೈವೇಟ್ ಓಪನ್ ಮಾಡೋಕ್ಕೆ ಬರ್ತಿದಂತ. ಅದು ಗೌರ್ಮೆಂಟಿಗೆ ಯಾಕಿಲ್ಲ, ಪ್ರೈವೇಟಿಗೆ ಯಾಕೈತಂತ ಒಂದು. ಎರಡನೇದು, ನಮ್ಮ ಜಿಲ್ಲೆ ದಾವಣಗೆರೆ ಜಿಲ್ಲೆಯಲ್ಲಿ SSM ನಗರದಲ್ಲಿ ಒಂದೇ ಒಂದು ಕಾಂಪೌಂಡು 3-4 ಎಕರೆ ಜಮೀನಿನಲ್ಲಿ ಕನ್ನಡ ಮತ್ತು ಉರ್ದು ಎರಡೂ ಶಾಲೆಗಳಿರೋದ್ರಿಂದ ಅಲ್ಲಿ ಪದವಿ ಪೂರ್ವ ಕಾಲೇಜು PUC ಓಪನ್ ಮಾಡಬೇಕಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಮಾಡೋಕ್ಕೆ ಪ್ರಯತ್ನ ನಾವು ಪರಿಶೀಲಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಮಾಡ್ತೀರಂತ ದಯವಿಟ್ಟು ಹೇಳಬೇಕು. ಮತ್ತು ಅಲ್ಲಿ ಆ ಶಾಲೆಗಳಲ್ಲಿ ಎಲ್ಲ ರೂಮ್ಗಳು ಭಾಳ ಹಳೆ ಆಗಿರೋದ್ರಿಂದ ಈ 6ರಿಂದ 8 ರೂಮ್ ಕೊರತೆ ಇದೆ ಅಂತ ನಾವು ಕೇಳ್ಕೊಂಡಿದ್ದೀವಿ. ತಾವು ಅದಕ್ಕೆ ದಯವಿಟ್ಟು ಅದು ಆದಷ್ಟು ಬೇಗನೆ ಅದು ರೂಮ್ ಕಟ್ಟಿಸ್ಕೊಟ್ರೆ ಹೈಸ್ಕೂಲ್ಗಳು ಮತ್ತು ಮಳೆಗಾಲದಲ್ಲಿ ಭಾಳ ತೊಂದರೆ ಅನುಭವಿಸ್ತಿದ್ದಾರೆ ಮಕ್ಕಳು ಮಾಡಿಕೊಡ್ತೀರಂತ. ಮತ್ತು ಡೆಸ್ಕು ಮತ್ತು ಫರ್ನಿಚರ್ಗಳು ಭಾಳ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಕಡಿಮೆ ಇದೆ. ಮಕ್ಕಳು ಕೆಳಗೆ ಕುಂದಿರ್ತಿದ್ದಾರೆ ಪ್ರೈಮರಿ ಸ್ಕೂಲಲ್ಲಿ. ಅದಕ್ಕೆ ಸ್ವಲ್ಪ ದಯವಿಟ್ಟು ಫಸ್ಟ್ ಪ್ರಿಫರೆನ್ಸ್ ಅದು ಶಾಲೆ ಮಕ್ಕಳಿಗೆ ಡೆಸ್ಕು ಟೇಬಲ್ಗಳು ಕುಂದ್ರಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಸರ್ಕಾರಿ ಶಾಲೆಗಳು ಎಲ್ಲ ಬಂದಾಗ್ತದವೆ. ಯಾಕಪ್ಪ ಅಂತ ಹೇಳಿದರೆ ಮಕ್ಕಳಿಗೆ ಕಳ್ಸೋಕ್ಕೆ ಹಿಂದೆ ಮುಂದೆ ಮಾಡ್ತಿದ್ದಾರೆ ತಂದೆ ತಾಯಿಗಳು. ಕುಂದ್ರಕ್ಕೆ ಜಾಗ ಇಲ್ಲ, ಟೀಚರ್ಗಳು ಕಡಿಮೆ ಅಂತ ಇವೆಲ್ಲ ಸಮಸ್ಯೆ ಇದ್ದಾವೆ. ಅದಕ್ಕೆ ನಾನು ಒಂದು 2-3 ಪ್ರಶ್ನೆ ಕೇಳಿದ್ದೀನಿ, ದಯವಿಟ್ಟು ಉತ್ತರ ಕೊಡಬೇಕಂತ ಕೇಳ್ಕೊತೀನಿ. ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಅವ್ರು ಕೇಳಿರ್ತಕ್ಕಂಥದ್ರಲ್ಲಿ ಏನು PUC ಕಾಲೇಜನ್ನು ಕೇಳಿದ್ದಾರೆ, ಆದಷ್ಟು ಬೇಗ ಅದನ್ನ ಬೆಳಗ್ಗೆನೂ ಕೂಡ ಅವ್ರ ಜೊತೆಗೆ ವೈಯಕ್ತಿಕವಾಗಿ ಮಾತಾಡಬೇಕಾದ್ರೆ ಹೇಳಿದೆ. ಅದನ್ನು ಆದಷ್ಟು ಬೇಗ ನಾನು ಮಾಡಿಕೊಡ್ತೀನಿ ಅಂತಲೂ ಕೂಡ ನಾನು ಹೇಳಿದ್ದೀನಿ. ಅದ್ರ ಜೊತೆಗೆ PUC ಕಾಲೇಜು ಮತ್ತು ಹೈಸ್ಕೂಲ್ ಎಲ್ಲ ತುಂಬ ಡಿಮಾಂಡ್ ಇದೆ ನಮ್ಮ ರಾಜ್ಯ ಮಟ್ಟದೊಳಗೆ, ತುಂಬ ಎಲ್ಲ ಕಡೆ ಇರೋದ್ರಿಂದ ಅದು ನನಗನ್ಸುತ್ತೆ ಈಗ ಈ ಏನು ನಾವು KPS ಶಾಲೆಗಳನ್ನು ಕೂಡ ನಾವು ಮಾಡೋದ್ರಿಂದ ಆಟೋಮೆಟಿಕ್ ಆಗಿ 11th and 12th ಸ್ಟ್ಯಾಂಡರ್ಡ್ ಅಂದರೆ PUC ಆಟೋಮೆಟಿಕ್ ಆಗಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಇಡೀ ರಾಜ್ಯದಲ್ಲಿ ನಮಗಾಗಲೇ 50 ನೇರವಾಗಿ ಸ್ಟ್ಯಾಂಡ್ ಅಲೋನ್ ಕಾಲೇಜಸ್ ಮಾಡೋದಕ್ಕೆ ಅನುಮತಿ ಸಿಕ್ಕಿದೆ. ಅದ್ರ ಜೊತೆಗೆ ಯಾವ್ದಾವುದು ರಿಕ್ವೈರ್ಮೆಂಟ್ ಕೂಡ ಇದೆ. ಅದು ಈ KPS ಶಾಲೆ ಜೊತೆಗೆ ಮರ್ಜ್ ಮಾಡಿ ಅದು ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಅದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ಆದಷ್ಟು ಬೇಗ ನಾವು ಮಾಡಿಕೊಡ್ತೀವಿ ಸದಸ್ಯರಿಗೆ ನಾನು ಮನವಿಯನ್ನು ಕೂಡ. ಮತ್ತು ನೀವೇನು SSM ದಾವಣಗೆರೆ ಏನು ಕೇಳಿದಿರಿ ಅದನ್ನ ಆದಷ್ಟು ಬೇಗ ಸ್ಯಾಂಕ್ಷನ್ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ.